ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಥರ್ಡ್ ಸೆಮಿಸ್ಟರ್ ಕಮರ್ಷಿಯಲ್ ಅರ್ಥಮೆಟಿಕ್ ಸಬ್ಜೆಕ್ಟ್ನಲ್ಲಿ ಕೇಳುವಂತಹ ಕ್ರೆಡಿಟ್ ಸೇಲ್ ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಕ್ರೆಡಿಟ್ ಸೇಲ್ನಲ್ಲಿ ಯಾವುದೇ ರೀತಿಯಾದ ಟೈಪ್ಸ್ ಇಲ್ಲ, ಮೆಥಡ್ಸ್ ಇಲ್ಲ, ಮತ್ತು ಸೊ ಒಂದೇ ಮೆಥಡ್ ಇರೋದು. ಒಂದು ಎಕ್ಸಾಂಪಲ್ ಮೂಲಕ ನಾನು ನಿಮ್ಗೆ ಅದನ್ನ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಕ್ವಶನ್ ಏನಿರುತ್ತೆ ಸೇಮ್ ಬರುತ್ತೆ, ನಂಬರ್ಸ್ ಅಷ್ಟೇ ಚೇಂಜ್ ಮಾಡ್ತಾರೆ. An agent charges a 2.5% commission on cash sale and 4.5% on credit sale and thereby earns 3.25 on the total sale. If cash sales are 50,000 rupees, find the credit sale. ಇಲ್ಲಿ ಏನು ಹೇಳಿದ್ದಾರೆ, ಕ್ಯಾಶ್ ಸೇಲ್ನ ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ಕಮಿಷನ್ದು 2.5% ಕಮಿಷನ್. ಸೊ ಕಮಿಷನ್ ಯಾವಾಗಲೂ ನಾವು ಸೇಲ್ಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡೋದು. ಕ್ಯಾಶ್ ಸೇಲ್ಸ್ ಮೇಲೆ 2.5% ಕಮಿಷನ್ ಇದೆ ಅಂತೆ, 4.5% ಕ್ರೆಡಿಟ್ ಸೇಲ್ ಮೇಲೆ ಇದೆ ಅಂತೆ, ಟೋಟಲ್ ಸೇಲ್ಸ್ ಮೇಲೆ 3.25 ಇದೆ ಅಂತೆ. ಸೊ ಆದ್ದರಿಂದ ಕ್ಯಾಶ್ ಸೇಲು 50,000 ಆದರೆ ಕ್ರೆಡಿಟ್ ಸೇಲ್ ಎಷ್ಟು ಅಂತ ಪ್ರಶ್ನೆ ಇದೆ. ನಾವೀಗೇನು ಮಾಡೋಣ, ಮೊದಲು ಇಲ್ಲಿ ಕ್ಯಾಶ್ ಸೇಲ್ ಕಮಿಷನ್ನ ನಾವು ಎಕ್ಸ್ ಅಂತ ತೊಗೊಳ್ಳೋಣ, ಕ್ರೆಡಿಟ್ ಸೇಲ್ ನಮ್ಗೆ ಗೊತ್ತಿಲ್ಲ, ಅದನ್ನು ವಾಯ್ ಅಂತ ತೊಗೊಳ್ಳೋಣ. ಕ್ಯಾಶ್ ಸೇಲ್ ಎಕ್ಸು, ಕ್ರೆಡಿಟ್ ಸೇಲ್ ವಾಯ್. ಫಾರ್ಮುಲಾ ಏನು, ಟೋಟಲ್ದು ಕ್ಯಾಶ್ ಕಮಿಷನ್, ಟೋಟಲ್ದು ಕಮಿಷನ್ ಆನ್ ಕ್ಯಾಶ್ ಸೇಲ್ ಪ್ಲಸ್ ಕಮಿಷನ್ ಆನ್ ಕ್ರೆಡಿಟ್ ಸೇಲ್. ಸೊ ಟೋಟಲ್ ಕಮಿಷನ್ ಎಷ್ಟು ಪರ್ಸೆಂಟೇಜ್ ಇದೆ ಇಲ್ಲಿ ಕ್ವಶನಲ್ಲಿ, 3.25 ಇದೆ. ಸೊ ಕಮಿಷನ್ ಯಾವಾಗಲೂ, ಟೋಟಲ್ ಕಮಿಷನ್ ಯಾವಾಗಲೂ ಕ್ಯಾಶ್ ಸೇಲ್ ಮತ್ತು ಕ್ರೆಡಿಟ್ ಸೇಲ್ ಎರಡು ಅಮೌಂಟ್ ಮೇಲೆ ಇರುತ್ತೆ. ನಾವು ಕ್ಯಾಶ್ ಸೇಲ್ ಕ್ರೆಡಿಟ್ ಸೇಲ್ ಅಂತ ಬರೆಯೋ ಬದಲಾಗಿ ಎಕ್ಸ್ ಮತ್ತು ವಾಯ್ ಅಂತ ಬರೆಯೋಣ. ಸೊ ಎಕ್ಸ್ ಪ್ಲಸ್ ವಾಯ್ ಅಂದರೆ ಟೋಟಲ್ ಸೇಲ್ಸ್, ಎಕ್ಸ್ ಅಂದರೆ ಕ್ಯಾಶ್ ಸೇಲ್, ವಾಯ್ ಅಂದರೆ ಕ್ರೆಡಿಟ್ ಸೇಲ್. ಟೋಟಲ್ ಸೇಲ್ ಮೇಲೆ ಎಷ್ಟು ಕಮಿಷನ್ ಇದೆ ಕ್ವಶನಲ್ಲಿ, 3.25%. ಸೊ ಟೋಟಲ್ ಕಮಿಷನ್ ನಾವು ಎಷ್ಟು ತೊಗೊಂಡಾಗೆ ಎಕ್ಸ್ ಪ್ಲಸ್ ವಾಯ್ ಇಂಟು 3.25 ಡಿವೈಡೆಡ್ ಬೈ 100. ಸೊ ಪರ್ಸೆಂಟೇಜನ್ನು ನಾವು ಡಿವೈಡೆಡ್ ಬೈ 100 ಅಂತ ಬರ್ಕೋತೀವಿ. ಈಗ ಎಕ್ಸ್ ಅಂದರೆ ನೆಕ್ಸ್ಟ್ ಬೇಕಾಗಿರೋದು ನಮಗೆ ಕ್ಯಾಶ್ ಸೇಲ್, ಕಮಿಷನ್ ಅದು ಕ್ಯಾಶ್ ಸೇಲ್. ಸೊ ಕಮಿಷನ್ ಆನ್ ಕ್ಯಾಶ್ ಸೇಲ್ ಎಷ್ಟಿದೆ, 2.5%. ಕಮಿಷನ್ ಇದು ಕ್ಯಾಶ್ ಸೇಲ್ಗೆ ನಾವು ಹೆಸರೇನು ಇಟ್ಟಿದ್ದೀವಿ, ಎಕ್ಸ್ ಅಂತ ಇಟ್ಟಿದ್ದೀವಿ. ಸೊ ಎಕ್ಸ್ ಇಂಟು 2.5 ಡಿವೈಡೆಡ್ ಬೈ 100. ಹಾಗೆಯೇ ಈಗ ಪ್ಲಸ್ ಕಮಿಷನ್ ಆನ್ ಕ್ರೆಡಿಟ್ ಸೇಲ್ಗೆ ಏನಂತ ಬರೆಯೋಣ, ಕಮಿಷನ್ ಹೆಸರು ಏನಿಟ್ಟಿದ್ದೀವಿ, ವಾಯ್. ಕ್ರೆಡಿಟ್ ಸೇಲ್ಗೆ ನಾವು ವಾಯ್ ಅಂತ ಹೆಸರಿಟ್ಟಿದ್ದೀವಿ. ಕ್ವಶನಲ್ಲಿ ಕಮಿಷನ್ ಎಷ್ಟು ಕೊಟ್ಟಿದ್ದಾರೆ, 4.5 ಕ್ರೆಡಿಟ್ ಸೇಲ್ ಕೊಟ್ಟಿದ್ದಾರೆ. ಸೊ ಕ್ರೆಡಿಟ್ ಸೇಲ್ಗೆ ವಾಯ್ ಇಂಟು 4.5 ಡಿವೈಡೆಡ್ ಬೈ 100 ಮಾಡೋಣ. ಈಗ ಸಿಂಪ್ಲಿಫೈ ಮಾಡ್ತಾ ಹೋಗೋಣ ಇದನ್ನ. ಸೊ ಸಿಂಪ್ಲಿಫೈ ಮಾಡೋದು ಹೇಗೆಂದರೆ, ಈ 100 ಇಷ್ಟು ಕ್ಯಾನ್ಸಲ್ ಆಗುತ್ತೆ. ಓಕೆ, ಎಕ್ಸ್ಗೆ 3.25 ಇಂಟು ಮಾಡೋಣ, ಪ್ಲಸ್ ಹಾಕಿ ವಾಯ್ಗೆ 3.25 ಇಂಟು ಮಾಡೋಣ. ಅಂದರೆ ಎಕ್ಸ್ 3.25 ವಾಯ್ ಆಯಿತು. 100 ಕ್ಯಾನ್ಸಲ್ ಆಗಿದೆ ಕೆಳಗಿಂದು. ಎಕ್ಸ್ ಇಂಟು 2.5 ಹಾಗೆ ವಾಯ್ ಇಂಟು 4.5 ಬರ್ಕೊಳ್ಳೋಣ. 2.5x 4.5 ವಾಯ್. ಎರಡು ಎಕ್ಸ್ನ ಒಂದು ಕಡೆ ಮಾಡೋಣ, ಎರಡು ವಾಯ್ನ ಒಂದು ಕಡೆ ಮಾಡೋಣ. ಸೊ 3.25 ಎಕ್ಸ್ ಏನಿದೆ ಇದಕ್ಕೆ 2.5 ಎಕ್ಸ್ನ ಮೈನಸ್ ಮಾಡ್ಕೊಳ್ಳೋಣ. ಹಾಗೆಯೇ 3.25 ವಾಯ್ಗೆ 4.5 ಈ ವಾಯ್ನ ಒಂದು ಕಡೆ ಮಾಡ್ಕೊಳ್ಳೋಣ. ಸೊ ಹಾಗೆ ಮಾಡ್ಕೊಂಡಾಗ ಉಳಿಯೋದು 0.75 ಎಕ್ಸ್ ಹಾಗೂ 1.25 ವಾಯ್ ಉಳಿಯುತ್ತೆ, ಮೈನಸ್ 2 ಮಾಡ್ಕೊಂಡಾಗ. ಸೊ ಇಲ್ಲಿ ಪ್ಲಸ್ನ ಮಿಸ್ಟೇಕಾಗಿ ಹಾಕಿದ್ದೀನಿ, ಮೈನಸ್ ಸಿಂಬೋಲ್ ಅದು, ಮೈನಸ್ ಮಾಡ್ಕೋಬೇಕು. ಯಾಕಂದರೆ ಈ ಎಕ್ಸ್ಗೆ ಈ ಎಕ್ಸ್ ಈ ಕಡೆ ಬಂದಾಗ ಮೈನಸ್ ಆಗುತ್ತೆ, ವಾಯ್ 4.5 ಇಲ್ಲೇ ಇರುತ್ತೆ, ಇದು ಈ ಕಡೆ ಬಂದಾಗ ಸೊ ಆವಾಗ ಮೈನಸ್ ಆಗುತ್ತೆ, ಪ್ಲಸ್ ಇದ್ದು ಮೈನಸ್ ಆಗಬೇಕಾಗಿತ್ತು. ಈಗ ಗೊತ್ತಾಯಿತು, 0.75 ಎಕ್ಸ್ ಮತ್ತು 1.25 ವಾಯ್. ನೆಕ್ಸ್ಟು ಎಕ್ಸ್ ಡಿವೈಡೆಡ್ ಬೈ ವಾಯ್ ಮಾಡೋಣ. 1.25 ಡಿವೈಡೆಡ್ ಬೈ ಅಂದರೆ ಎಕ್ಸ್ ಡಿವೈಡೆಡ್ ಬೈ ವಾಯ್ ಮಾಡ್ತಾ ಇದ್ದೀವಿ. ಎಕ್ಸ್ ಅಂದರೆ ಎಷ್ಟು ಗೊತ್ತು, ವಾಯ್ ಅಂದರೆ ಎಷ್ಟು ಗೊತ್ತು, ಕ್ರಾಸ್ ಮಲ್ಟಿಪ್ಲಿಕೇಶನ್. ಸೊ ಎಕ್ಸ್ಗೆ ಕೆಳಗಡೆ 0.75 ತೊಗೊಂಡಿದ್ದೀನಿ, ವಾಯ್ 1.25 ಮೇಲೆ ತೊಗೊಂಡಿದ್ದೀನಿ. ಇವುಗಳನ್ನ ಶಾರ್ಟ್ ಫಾರ್ಮ್ ಮಾಡಿದಾಗ ಅಂದರೆ 0.25 5 3 ಈ ರೀತಿ ಕ್ಯಾನ್ಸಲ್, 25 ಕ್ಯಾನ್ಸಲ್ ಮಾಡಿದ್ದೀನಿ. ಸೊ ಕ್ಯಾನ್ಸಲ್ ಮಾಡ್ಕೊಂಡಾಗ 5:3 ಬರುತ್ತೆ. ಕ್ವಶನಲ್ಲಿ 50,000 ವ್ಯಾಲ್ಯೂ ಕೊಟ್ಟಿದ್ದಾರೆ ಅಮೌಂಟದ್ದು, ಕ್ಯಾಶ್ ಸೇಲ್ದು. ಸೊ 50,000ಕ್ಕೆ ನಾವೇನು ಮಾಡೋಣ, ಇದನ್ನು ಉಲ್ಟಾ ಮಲ್ಟಿಪ್ಲಿಕೇಶನ್ ಮಾಡೋಣ. ಇದು ಕ್ಯಾಶ್ ಸೇಲ್ದು, ಕ್ರೆಡಿಟ್ ಸೇಲ್ ಬೇಕಲ್ಲ, 5 ಡಿವೈಡೆಡ್ ಬೈ 3ನ ನಾವು 3 ಡಿವೈಡೆಡ್ ಬೈ 5 ಅಂತ ಮಲ್ಟಿಪಲ್ ಮಾಡಿದಾಗ 30,000 ಬರುತ್ತೆ. ಈ ರೀತಿಯಾಗಿ ನಾವು ಕ್ರೆಡಿಟ್ ಸೇಲ್ನ ಕಂಡುಹಿಡಿಯಬಹುದು. ಸೊ ಈಸಿಯಾಗಿರುವಂಥ ಮೆಥಡ್, ಫಾರ್ಮುಲಾ ನೆನ್ಪಿಟ್ಕೊಂಡು ಬಿಡಿಸುವಂಥ, ಸಾಲ್ವ್ ಮಾಡುವಂಥ ಸ್ಟೆಪ್ಸ್ ನೆನ್ಪಿಟ್ಬಿಟ್ರೆ ಇದನ್ನು ನೀವು ನೆನ್ಪಿಟ್ಕೋಬೋದು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ನೊಂದಿಗೆ ಸಿಗೋಣ. ಧನ್ಯವಾದಗಳು.